ಎಲ್ಲರಿಗೂ ಜೈ ಹೋ ನಮಸ್ಕಾರ. ನನ್ನ ಹೆಸರು ವಿಠಲ್ ಪೂಜಾರಿ ಅಂತ ಹೇಳ್ರಿ. ನಾನು ಒಬ್ಬ ಎಕ್ಸ್ ಮ್ಯಾನ್. ಸೊ ರಿಟೈರ್ಡ್ ಆದ ನಂತರ ಇದೇ ಬಿಸ್ನೆಸ್ಸಾಗ ನಾನು ಒಂದು ಹೆಚ್ಚು ಕಡಿಮೆ 5 ವರ್ಷದಿಂದ ಕೆಲಸ ಮಾಡತ್ತೀನಿ ಸರ್. ಈ ಕೆಲಸ ನೀವು ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು, ಮನ್ಯಾಗ ಇದ್ಕೊಂಡು ಮಾಡ್ಕೋಬೋದು, ಹೊರಗೆ ಹೋಗಿ ಮಾಡ್ಕೋಬೋದು. ಎಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡಿ ಇನ್ಕಮ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಜಬರ್ದಸ್ತ್ ಅವಕಾಶ ಐತಿ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ನಾನು ನಮಗೆ ಹೇಳ್ಕೊಡ್ತೇನೆ ಸರ್. ಸೊ ಎಲ್ಲರೂ ತಮ್ಮ ಮೊಬೈಲ್ಗಳನ್ನ ಲ್ಯಾಂಡ್ಸ್ಕೇಪ್ ನಡೆದ ಇಟ್ಕೊಳ್ರಿ. ಅದಂತರ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೇನ ಕ್ವಶನ್ಸ ಡೌಟ್ಗಳು ಬಂದು ಅಂತಾರೆ ಲಾಸ್ಟ್ ಮೂಮೆಂಟ್ದಾಗ ಕೇಳ್ರಿ, 100% ನಾವು ನಿಮ್ಗೆ ಹೇಳೇ ಹೇಳ್ತೀವಿ ರೀ. ಸೊ ಒಂದು ಒಳ್ಳೆ ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ ಸರ್, ಅದ್ರ ಬಗ್ಗೆ ಹೇಳತ್ತದ ರೀ. ಒಂದು ಕಡೆ ಕೂತ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ಲಾರ್ದ ಒಂದು ಕಡೆ ಕೂತ್ಕೊಂಡು ನೋಡಿ ಸರ್. ಸೊ ಒಂದು ಸೆಕೆಂಡ್ ರೀ. ಓಕೆ. ನಮ್ಮ ಕಂಪನಿ ಹೆಸರ ಶೇಪ್ ಶಾಂಪ್ ಅಂತೇಳಿ ಸರ್. ನಮ್ಮ ಕಂಪನಿ ಕಡೆ ನಿಮ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತೀನಿ ರೀ. ಇಲ್ಲೊಂದು ಸಿಸ್ಟಮ್ ಐತೆ ಸರ್, ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ. ನಮ್ಮ ಲೈಫ್ದಾಗ ಸಕ್ಸಸ್ ಹಾಕಿ ಈ ಸಿಸ್ಟಮ್ ಸಪೋರ್ಟ್ ಮಾಡೋದು ಸರ್. ಅವಕಾಶಗಳು ನೋಡ್ರಿ, ಯಾರಿಂದ ಎಲ್ಲಿ ಯಾವಾಗ ಹೆಂಗೆ ಬರ್ತಾವ ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ಅವಕಾಶ ನಿಮ್ಮ ಮುಂದ್ಗಡೆ ಐತಿ, ಯೂಸ್ ಮಾಡ್ಕೊಳ್ಳಿ ಸರ್. ಸಿಸ್ಟಮ್ ಅಂದ್ರೆ ಏನು ರೀ, ನಮ್ಮ ಮನೆಗೆ ಒಂದು ಮೋಟ್ರ್ ಕುಣಿಸಿರ್ತೀವಿ ನಾವು. ಮೋಟ್ರ್ ಬಟನ್ ಬಡ್ದ ತಕ್ಷಣ ಮ್ಯಾಲೆ ಟ್ಯಾಂಕಿ ಒಳಗೆ ಹೋಗಿ ನೀರು ಬೀಳತ್ತ. ಸೊ ಆ ಮೋಟ್ರೇ ಇರ್ತಿರ್ಕಿಲ್ಲ ಅಂದ್ರೆ ನಾವೇನು ಮಾಡ್ತಿದ್ವು. ಸೊ ಅದಕ್ಕಾಗಿ ಭಾಳ ಕಷ್ಟ ಆಗತ್ತೆ ಸರ. ಸೊ ಅದಕ್ಕಾಗಿ ನಮ್ಮ ಜೀವನದಾಗ ನಾವು ದುಡ್ಡು ಮಾಡ್ಕೋಬೇಕಾದ್ರೆ ಆ ರೀತಿ ಒಂದು ಮೋಟ್ರದ ಅವಶ್ಯಕತೆ ಐತಿ. ಸೊ ಆ ಮೋಟ್ರದ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡತ್ತೀನಿ ಸರ. ಒಂದು 10 ರಿಂದ 15 ನಿಮಿಷದ ಪ್ರೆಸೆಂಟೇಷನ್ ಐತಿ. ಇದ್ರ ನಿಮ್ಗೆ ಫೋನ್ ಕಾಲ್ ಅದು ಬರ್ಬೋದು. ಫೋನ್ ಬರ್ತಾರೆ, ಅಟೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಅದಾದ ನಂತರ ನಿಮ್ಗೆ ಯಾವ್ದೋ ಡೌಟ್ ಬರ್ತಾರ ನೆಕ್ಸ್ಟ್ ಸ್ಲೈಡ್ದಾಗ ಕ್ಲಿಯರ್ ಆಗುತ್ತೆ. ಆಗಲ್ಲ ಅಂದ್ರೆ ಮತ್ತೆ ಲಾಸ್ಟ್ ನೀವು ಕೇಳ್ಬೋದು. ಇಲ್ಲಾಂದ್ರೆ ನಿಮ್ಗೆ ಯಾರು ಈ ಮೀಟಿಂಗ್ದಾಗ ಅಟೆಂಡ್ ಮಾಡಿಸಿದಲ್ಲ ಅವ್ರು ಅಪ್ಲೈನ್ ಕರ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಂಡು ಈ ಬಿಸ್ನೆಸ್ಸಾಗ ಎಂಟ್ರಿ ಆಗ್ಬೋದು ಸರ್. ಅದಾದ ನಂತರ ನಡಕ್ಕೆ ಈ ಪ್ರೆಸೆಂಟೇಷನ್ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಬಿಟ್ಟು ಹೋದ್ರಿಂದ ನಿಮ್ಗೆ ಏನೂ ಗೊತ್ತಾಗೋಲ್ಲ. ಓಕೆ ಸರ್. ದ ಲ್ಯಾಂಡ್ ಆಫ್ ಅಪರ್ಚುನಿಟಿ ನಮ್ಮ ಕಂಪನಿ ನೋಡಿ ಸರ 5 ಸಬ್ಜೆಕ್ಟಾಗಿ ಕೆಲಸ ಮಾಡುತ್ತೆ. ಎಜುಕೇಷನ್, ಹೆಲ್ತ್, ಫ್ಯಾಷನ್, ಟೆಕ್ನಾಲಜಿ ಮತ್ತು ಸೇಫ್ಟಿ. ಇವ್ಯಾವು ನಮ್ಮ ಜೀವನದಾಗ ಬಂದಾಗುದಿಲ್ಲ ರೀ. ಇವೆಲ್ಲ ಜನ್ರೇಷನ್ ಟು ಜನ್ರೇಷನ್ ಅಪ್ಡೇಟ್ ಆಗ್ತಿರ್ತಾವೆ. ಇದ್ರ ಜೊತೆ ನಾವು ಅಪ್ಡೇಟ್ ಆಗಲೇಬೇಕು. ಇಲ್ಲಾಂದ್ರೆ ನಾವು ಭಾಳ ಹಿಂದುಳಿತೀವಿ ರೀ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯಗೂ ಭಾಳ ದೊಡ್ಡ ದೊಡ್ಡ ಕನಸುಗಳ್ದಾವ್ರಿ. ಚಲೋ ಕಾರ್ ಗಾಡಿ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಬಂಗ್ಲೆ ಬೇಕು, ವಿದೇಶೆಲ್ಲ ಅಡ್ಡಾಡಬೇಕು, ಬೆಳ್ಳಿ ಬಂಗಾರ, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್. ಇವೆಲ್ಲನೂ ನಮ್ಮ ಲೈಫ್ದಾಗ ಇರುವಂಥ ಕನಸುಗಳ್ರಿ. ಆದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡೋದ್ರಿಂದ ಈ ಕನಸುಗಳೆಲ್ಲ ಸಾಕಾರ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಲಿವಿಂಗ್ ಅಪ್ ಕಾಸ್ಟ್ ಏನು ಹೇಳತ್ರಿ, 1950ರಾಗ 20 ರೂಪಾಯಿಗೆ ಇದ್ದಂಥ ಬೆಲೆ ಅಂದ್ರೆ 20 ರೂಪಾಯಿದಾಗ ಮನಿ ನಡೀತೈತೆ ಅವತ್ತು. ಆದ್ರೆ ಇವತ್ತಿನದಾಗ ಹೆಚ್ಚು ಕಡಿಮೆ ಲಕ್ಷ ಗಂಟ್ಲೆ ಬೇಕು ನಮ್ಗೆ. ಆದ್ರೆ ಆ ರೀತಿ ನಮಗೆ ಇನ್ಕಮ್ ಇರೋದಿಲ್ಲ. ಸೊ ಆ ಇನ್ಕಮ್ ಇದ್ರೂ ಏನಾಗತ್ತೆ, ನಮ್ಮ ಮನೆ ಖರ್ಚಿಗೆ ದಾಟ್ ಹೋಗ್ಬಿಡುತ್ತೆ. ನಾವು ಯಾವ ಸೇವ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನೀವೇನು ಕೆಲಸ ಮಾಡತ್ತಿಲ್ಲ ಅದು ಮಾಡ್ಕೋತಾನೆ ಪಾರ್ಟ್ ಟೈಮ್ ಆಗಿ ನಮ್ಮ ಸಿಸ್ಟಮ್ ಜೊತೆ ಒಂದು 3 ರಿಂದ 5 ವರ್ಷ ಕೈ ಜೋಡಿಸಿ ಕೆಲಸ ಮಾಡಿದ್ರೆ 100% ಎಲ್ಲ ಕನಸುಗಳು ಸಾಕಾರ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಜಬರ್ದಸ್ತ್ ಅವಕಾಶ ನಿಮ್ಮ ಮುಂದ್ಗಡೆ ಐತೆ ಸರ. ಸೊ ನಮ್ಮ ಕಂಪನಿ 2001ರಾಗ ಸ್ಟಾರ್ಟ್ ಆಗೈತಿ. 1956 ಕಂಪ್ನಿ ಸ್ಟಾರ್ಟ್ ರಿಜಿಸ್ಟರ್ಡ್ ಐತಿ, ಐಸೋ ಸರ್ಟಿಫೈಡ್ ಐತಿ, ನ್ಯೂ ಡೆಲ್ಲಿ ಜನಕಪುರಿಂದ ಕೆಲಸ ಮಾಡತ್ರಿ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಈಗ ಹೆಂಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅದಾವಲ್ಲ, ಅದೇ ರೀತಿನೇ ಇದು ಒಂದು ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ. ನಮಗೆ ಬೇಕಾದಂಥ ಸಾಮಾನುಗಳು ಮೊಬೈಲ್ದಾಗ ಆರ್ಡರ್ ಹಾಕಿದ್ವು ಅಂದ್ರೆ ಬೈ ಕೊರಿಯರ್ ಪ್ರಾಡಕ್ಟ್ ಮನೆಗೆ ಬರ್ತಾವ್ರ. ಇದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ರೀ. ನೇರ ಮಾರುಕಟ್ಟೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡರ್ ಕಂಪ್ನಿ ಕೆಲಸ ಮಾಡುತ್ತಾ. ಭಾರತ ಸರ್ಕಾರದಿಂದ 2021 ಮತ್ತು 23ರಾಗ ಗೆಜೆಟ್ನು ಪಾಸ್ ಆಗೈತೆ ಸರ್. ಅದಂದ್ರೆ ಇಲ್ಲಿ ಡಿಸ್ಕ್ಲೇಮರ್ ಹೇಳ್ತೈತ್ರಿ, ಕಮಿಷನ್ಸ್ ಓನ್ಲಿ ಸೇಲ್ಸ್ ಆಫ್ ಪ್ರಾಡಕ್ಟ್ಸ್. ಇಲ್ಲಿ ಯಾವುದೋ ಚಿಟ್ ಫಂಡ್ ಆಗಲಿ ಡಬ್ಲಿಂಗ್ ಆಗಲಿ ಇಲ್ಲ. ಇಲ್ಲಿ ಪ್ರಾಡಕ್ಟ್ ಸೆಲ್ಲಿಂಗ್ ಆಗೋದ್ರಿಂದ ನಮ್ಗೆ ಕಮಿಷನ್ ಬರುತ್ತೆ. ಇಲ್ಲಿ ಯಾವುದೋ ಆ ರೀತಿ ಇಲ್ಲ ಸರ್. ಅದಾಂತರ ಕಂಪನಿ 25 ವರ್ಷದಿಂದ ಕೆಲಸ ಮಾಡೈತಿ. ಇದರ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ಎಲ್ಲಿ ಬೇಕಾದಲ್ಲಿ ನೀವು ಚೆಕಿಂಗನ್ನು ಮಾಡ್ಕೋಬೋದು ರೀ. ಅದಂದ್ರೆ ಕಂಪ್ನಿ ಬ್ರ್ಯಾಂಡೆಡ್ ಕಂಪ್ನಿಗಳ ಜೊತೆ ಟೈಪ್ ಆಗಿ ಕೆಲಸ ಮಾಡತ್ತೆ ರೀ. ಇಲ್ಲಿ ಯಾವುದೋ ಲೋಕಲ್ ಸಾಮಾನುಗಳ ಅವೈಲೇಬಲ್ ಇಲ್ಲ. ರೆಮನ್ಸಾ, ಗ್ರಾಸಿಮಾ, ಸ್ಕೋಚ್ಮಡ, ಜುನೋ, ಮಿಯಾಕಸ್ ಅಂತೇಳಿ ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡೆಡ್ ಕಂಪ್ನಿಗಳ ಜೊತೆ ಕಂಪ್ನಿ ಟೈಪ್ ಆಗಿ ಕೆಲಸ ಮಾಡುತ್ತೆ ಸರ್. ಇದ್ರಾಗ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರ್ತಾವ್ರಿ, ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಬರ್ತಾವ. ಇದರ ಸ್ಪಿರಿಚುವಲ್ ಆಗಿ ಭಗವದ್ಗೀತಾ, ಸಂಪೂರ್ಣ ರಾಮಾಯಣದ ಗ್ರಂಥಗಳು ಬರ್ತಾವ್ರಿ. ಈ ಗ್ರಂಥಗಳು ಹೆಂಗಂದ್ರೆ ಜಗತ್ನ್ಯಾಗ ಫಸ್ಟ್ ಮಾತಾಡುವಂಥ ಗ್ರಂಥಗಳು. ಇವತ್ತರ ಜೊತೆ ಸ್ವರ್ಣ ವಜ್ರ ಅಂತ ಒಂದು ಗದ ಬರುತ್ತಾ. ಈ ಗದನ ನೀವು ಪುಸ್ತಕ ಮೇಲೆ ಎಲ್ಲೇ ಇಟ್ರು ಶ್ಲೋಕಾನು ಓದೈತಿ. 14 ರಿಂದ 15 ಭಾಷೆ ಒಳಗೆ ಅನುವಾದನು ಮಾಡಿ ಹೇಳುತ್ತೆ. ಅದೇ ರೀತಿ ಸಣ್ಣ ಮಕ್ಕಳು ಆಟ ಆಡ್ಕೋತ ಕಲಿಯುವಂಥ ಒಂದು ಎಜುಕೇಶನ್ ಕೆಟ್ರಿ. ಇದ್ರಾಗ 18 ಬುಕ್ ಬರ್ತಾವು, 62 ಪವರ್ ಪ್ಲೇ ಕಾರ್ಡ್ಸ, 10 ಮ್ಯಾಗ್ನೆಟ್ ಸಿಗರ್ಸ, 60 ಬ್ರೇನ್ ಪಲ್ಸ, 50 ಬ್ರೇನ್ ಪುಷ್ಟು ಬಟಮಿಟೆಡ್ ಬರ್ತಾವೆ. ಇದ್ರ ಜೊತೆ ಒಂದು ಗೊಂಬೆ ಬರುತ್ತೆ ಸರ್. ಈ ಗೊಂಬೆ ನೀವು ಪುಸ್ತಕ ಮೇಲೆ ಎಲ್ಲಿ ಇಡ್ತೀರಿ, ತಾನ ಓದೋದು ಹೇಳುತ್ತೆ. ಅಂದ್ರೆ ಮಕ್ಕಳು ಆಟ ಆಡ್ಕೋತಾ ಕಲಿಯುವಂಥ ಒಂದು ಎಜುಕೇಶನ್ ಕಿಟ್. ಇವತ್ತಿನಿಂದ ಮಕ್ಕಳು ಹೇಳಕತ್ತವ್ರು ಏನು ಮಾಡ್ತಾರೆ, ನಾವು ಮೊಬೈಲ್ ಕೊಟ್ಟು ಕುಣಿಸ್ಬಿಡ್ತು. ಅದರಿಂದ ಬ್ರೈನ್ಗೆ, ಕಣ್ಣಿಗೆ, ಹಾರ್ಟ್ಗೆ ಭಾಳ ಥರ ಪ್ರಾಬ್ಲಮ್ಗಳು ಬರತ್ತಾವೆ. ಅದಕ್ಕೆ ಪ್ರಿಕಾಷನ್ ಇರಲಿ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಒಂದು ಜಬರ್ದಸ್ತ್ ಇನೋವೇಷನ್ ಐತಿ. ಇದು ಪ್ರೀ ನರ್ಸರಿಯಿಂದ ಕ್ಲಾಸ್ 10th ಯೂಸ್ ಆಗುತ್ತೆ ಸರ್. 12 ಭಾಷೆಗಳು ಬರುತ್ತೆ ಸರ್. ಸೊ ಈ ಪುಸ್ತಕಗಳ ಬಗ್ಗೆ ಯಾಕೆ ಎಷ್ಟೊಂದು ಹೇಳ್ತಾರಂದ್ರೆ, ಇವ ಯುನಿಕ್ ಪ್ರಾಡಕ್ಟ್ಸ್ ನಮ್ಗೆ ಹೊರಗಡೆ ಅಂಗಡಿಯಲ್ಲಿ ಸಿಗೋದಿಲ್ಲ. ಇದಲ್ಲೇ ಇನ್ನೂ ಸಾಕಷ್ಟು ಸಾಮಾನುಗಳು ಅದಾವೆ ಸರ್. ಅದೇ ರೀತಿ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬರ್ತಾವೆ, ಶೂಟ್ ಲೆಂತ್ ಅರಿವುಗಳು ಬರ್ತಾವೆ, ಬ್ಲೇಸರ್ಸ್ ಬರ್ತಾವೆ, ಜೀನ್ಸ್ ಟಿ ಶರ್ಟ್ಗಳು ಬರ್ತಾವೆ, ಫಾರ್ಮಲ್ ಡ್ರೆಸ್ಸಸ್, ಸ್ಪೋರ್ಟ್ಸ್ ವೇರ್, ಫ್ಯಾಷನ್ ಐಟಮ್ಸ್, ಪರ್ಫ್ಯೂಮ್ ಐಟಮ್,
ಸಾಡೀಸ್ ಬರ್ತಾವು, ಹೆಣ್ಮಕ್ಳಿಗೆ ಚೂಡಿದಾರ್ಗಳು ಬರ್ತಾವು, ವುಮೆನ್ ಸ್ಪೋರ್ಟ್ಸ್ ವೇರ್ ಬರ್ತಾವು, ಪರ್ಸನಲ್ ಕೇರ್ ಐಟಮ್ಸ್ ಬರ್ತಾವು, ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಬರ್ತಾವು, ಆಲ್ ಟೈಪ್ಸ್ ಆಫ್ ಶೂಸ್, ಲೆದರ್ ಐಟಮ್ಸ್, ಕಿಚನ್ ಐಟಮ್ಸ್, ಗ್ರೋಸರಿ ಐಟಮ್ಸ್, ಬೆಡ್ರೂಮ್ ಐಟಮ್ಸ್, ಟ್ರಾವೆಲ್ ಐಟಮ್ಸ್. ಸೊ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಅದಾವ್ರಿ. ಈ ಪ್ರಾಡಕ್ಟ್ಗಳ ಬಗ್ಗೆ ನಾವು ನಿಮಗೆಲ್ಲ ಯಾಕೆ ಹೇಳ್ತವ್ರೆ, ಇವೆಲ್ಲ ಸಾಮಾನುಗಳನ್ನ ಒಂದಿಲ್ಲ ಒಂದು ಕಡೆ ರೊಕ್ಕ ಕೊಟ್ಕೊಂಡು ನಾವು ಸಾಮಾನು ತೊಗೊಳತ್ತದು. ಈ ಸಾಮಾನುಗಳೆಲ್ಲ ತೊಗೊಳಕ ನಮ್ಮ ಕಡೆ ಒಂದು ಮೂರ್ನಾಲ್ಕು ಅಂಗಡಿ ಇದಾವ್ರಿ. ಮೊದಲನೇ ಅಂಗಡಿ ಯಾವ್ದ್ರಿ? ಕಿರಾಣಿ ಅಂಗಡಿ. ಇವತ್ತೇ ಏನಾರ ಸಾಮಾನು ಬೇಕಂದ್ರೆ ನಾವು ಓಡಾಡಿ ಹೋಗ್ಯಾರಂದ್ರೆ ರೊಕ್ಕ ಕೊಟ್ಟು ಸಾಮಾನು ತೊಗೊಂಡ್ಬರ್ತೀವಿ. ಅಂಗಡಿಯವ್ರು ಏನು ಮಾಡ್ತಾರೆ? ತಿರ್ಸಿ ನೋಡ್ತಾರೆ, ಅದ್ರ ಮೇಲೆ ರೇಟ್ ರೊಕ್ಕ ಇದೆ ಅಂತ ಹೇಳ್ಕೊಂಡು ₹1 ಸರ್ದು ಕೊಡೋದಿಲ್ಲ. ಅದು ಇಲ್ಲದ್ರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್, ಬಿಗ್ ಬಜಾರ್, ಲ್ಯಾನ್ಸ್ ಮಾರ್ಟ್, ಡಿ ಮಾರ್ಟ್ ಮೂರ್ದಾಗ ತೊಗೋತೀರಿ. ಅಲ್ಲೂ ಒಂದು 5% ಡಿಸ್ಕೌಂಟ್ದಾಗ ಕೊಡ್ಬೋದ್ರಿ. ಅದಿಲ್ಲಪ್ಪ ಅಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ದಾಗ ತೊಗೋತು ನಾವು. ನಮಗೆ ತಿಳುವಳಿಕೆ ಬಂದಾಗಿಂದ ದುಡ್ಡು ಕೊಟ್ಕೊಂಡು ನಾವು ಸಾಮಾನು ತೊಗೊಳತ್ತದು, ಇನ್ನು ಮುಂದೂ ತೊಗೋತೀರಿ. ಆದ್ರೆ ಇನ್ನ ಮಟ್ಟ ಯಾವ್ದಾರ ಅಂಗಡಿಯವರ, ಶಾಪಿಂಗ್ ಮಾಲ್ದವ್ರ, ಸರ್ ಮೇಡಮ್ ನೀವು ನಮ್ಮ ಕಸ್ಟಮರ್ಸ್ ರೀ, ನಮ್ಮ ಕಡೆ ರೊಕ್ಕ ಕೊಟ್ಟು ಸಾಮಾನು ತೊಗೊಂಡ್ರಿ, ಅದ್ರ ಸಲುವಾಗಿ ನಿಮ್ಗೊಂದು ಇನ್ಕಮ್ ಸೋರ್ಸ್ ಕೊಡ್ತು, ದುಡ್ಕೊಳಕ್ಕೆ ದಾರಿ ಮಾಡಿಕೊಡ್ತು ಅಂತ ಯಾರೇ ಕೊಟ್ಟಾರನ್ರಿ? ನಮ್ಗಂತ ಯಾರು ಕೊಟ್ಟಿಲ್ಲ. ಸೊ ನಮ್ಮ ರೆಕಮೆಂಡೇಶನ್ ಇಷ್ಟೇ ಸರ್, ನಾವೇನು ಹೊರಗಡೆ ಶಾಪಿಂಗ್ ಮಾಡ್ಕೊಳತ್ತಲ್ಲ, ಅದ ಶಾಪಿಂಗ್ನ ಒಂದ್ಸಲ ಶೇಪ್ ಶಾಪ್ ಕಂಪ್ನಿ ಒಳಗೆ ಮಾಡ್ಕೊಡ್ರಿ, ಶೇಪ್ ಶಾಪ್ ಅಂಗಡಿ ಒಳಗೆ ಮಾಡ್ಕೊಡ್ರಿ. ಇಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಅಂದ್ರೆ, ನಮಗೊಂದು MRP ಮೇಲೆ ಡಿಸ್ಕೌಂಟ್ ಬರಾಯ್ತು. ಅದು ಬ್ರಾಂಡೆಡ್ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ 20-30% ಡಿಸ್ಕೌಂಟ್ ಬರಾಯ್ತು. ಅದಾದ ನಂತರ ಒಂದು ಇನ್ಕಮ್ ಸೋರ್ಸ್. ಈಗ ಇನ್ಕಮ್ ಸೋರ್ಸ್ ಅಂದ ತಕ್ಷಣ ನಾವು ಯಾವುದೋ ಒಂದು ಜಾಬ್ ಮಾಡ್ಕೋತಾ ಅಥವಾ ಬಿಸ್ನೆಸ್ ಮಾಡ್ಕೋತಾ, ಏನೋ ಒಂದು ಬಿಸ್ನೆಸ್ ಮಾಡ್ತಪ್ಪ, ಏನೋ ಒಂದು ಸಣ್ಣ ಸಣ್ಣ ಪಟ್ಟಿ ಅಂಗಡಿನ ಇಡ್ತಾನಂದ್ರೂ ಲಕ್ಷಗಟ್ಟಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಆದರೆ ಈ ಬಿಸ್ನೆಸ್ಸಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೋದು, ಇಲ್ಲಿ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇಲ್ಲ. ನಮಗೆ ಏನು ಸಾಮಾನುಗಳು ನಾರ್ಮಲಾಗಿ ಹೊರಗಡೆ ಬೇಕಾಗಿದ್ದು, ಅದ ಸಾಮಾನುಗಳನ್ನ ಒಂದ್ಸಲ ರೊಕ್ಕ ಕೊಟ್ಟು ನಾವು ತೊಗೊಳತ್ತದು. ಅದೇ ರೀತಿ ಸರ್, ಇಲ್ಲಿ ಪ್ರಾಫಿಟ್, ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಬರುತ್ತೆ. 100,000 ಅಲ್ಲ, ಲಕ್ಷ ಕೋಟಿಗಳೇ ನಾವು ಪ್ರಾಫಿಟೇ ಬಿಸ್ನೆಸ್ಸನ್ನು ತೊಗೋಬೋದ್ರಿ. ಅದ ಹೆಂಗೆ ಅಂತ ಹೇಳ್ತೀನಿ ರೀ. ಅದೇ ರೀತಿ ರಿಸ್ಕ್, ಯಾವುದೇ ಥರದ ರಿಸ್ಕ್ ಇಲ್ಲ. ನಾವು ಲಕ್ಷ ರೊಕ್ಕ ಅಂತ ಹಾಕುವಂಥದ್ದೇನಿಲ್ಲ. ನಮ್ಮ ಮನೆಗೆ ಏನು ಸಾಮಾನುಗಳು ಬೇಕಾಗಿದ್ದವು ಹೊರಗಡೆ ಅಂಗಡಿಯಾಗ ಶಾಪಿಂಗ್ ಮಾಡ್ಕೊಳ್ತಿದ್ದು, ಅದ ಶಾಪಿಂಗ್ನ ಮಾಡ್ಕೊಳ್ತೈತಿ. ಅದಂದ್ರೆ ಸ್ಕೋಪ್ ಅನ್ಲಿಮಿಟೆಡ್. ಈ ಬಿಸ್ನೆಸ್ಸಿಂದ ಅನ್ಲಿಮಿಟೆಡ್ ರೊಕ್ಕ ನಾವು ಗಳಿಸ್ಬೋದು. ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗತ್ತೆ ಸರ್. ಅದಂದ್ರೆ ಲೈಫ್ ಸೆಕ್ಯೂರಿಟಿ, 3 ಜನರೇಷನ್ ಲೈಫ್ ಸೆಕ್ಯೂರಿಟಿ ಬರುತ್ತೆ ಸರ್. ಇವತ್ತಿಂದ ನಾನು ಒಬ್ಬ ಸರ್ವಿಸ್ ಮ್ಯಾನ್, ರಿಟೈರ್ಡ್ ಆದಂದ್ರೆ ಅದೇ ಜಾಬನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆದರೆ ಈ ಬಿಸ್ನೆಸ್ ಕಾನ್ಸೆಪ್ಟ್ ಇದೆ ಹೆಂಗಂದ್ರೆ ಸರ್, ನಾವು ಆಗಂತಲೇ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತಾ, ಮಕ್ಕಳಾಗಂತಲೇ ಮೊಮ್ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತಾ. 3 ಜನರೇಷನ್ ಲೈಫ್ ಸೆಕ್ಯೂರಿಟಿ ಇಲ್ಲಿ ನಮ್ಮ ಕೆಲಸ ಮಾಡೋದ್ರಿಂದ ಸಿಗಾಯ್ತು ಸರ್. ಮಾಡಬೇಕಾದದ್ದೇನ, ನಮಗೆ ಬೇಕಾಗಿರೋಂಥ ಸಾಮಾನುಗಳು ಒಂದ್ಸಲ ಸೆಲೆಕ್ಟ್ ಮಾಡ್ಕೊಳ್ಳೋದು, ಶಾಪಿಂಗ್ ಮಾಡೋದು, ಅದನ್ನ ಒಂದು 4 ಮಂದಿಗೆ ಪ್ರಮೋಟ್ ಮಾಡೋದ್ರಿಂದ ರೊಕ್ಕ ಬರ್ತದೆ ಅಂತ ಹೇಳ್ತಾರೆ. ಪ್ರಮೋಟ್ ಅಂದ್ರೆ 4 ಮಂದಿಗೆ ಹೇಳೋದ್ರಿಂದ ರೊಕ್ಕ ಬರ್ತದೆ ಅಂತ ಹೇಳ್ತಾರೆ ಸರ್. ಹೆಂಗೆ ಬರುತ್ತಾ? ಇನ್ನ ಮಠ ನಾವು ಸಾಮಾನುಗಳು ಎಲ್ಲಿ ತೊಗೊಂಡ್ರಿ? ಟ್ರೆಡಿಷ್ನಲ್ ಮಾರ್ಕೆಟಿಂದ ನಾವು ತೊಗೊಂಡ್ರಿ. ಟ್ರೆಡಿಷ್ನಲ್ ಮಾರ್ಕೆಟಿಂದಾಗ ಏನಾಗುತ್ತೆ, ಯಾವ್ದಾರ ಒಂದು ಸಾಮಾನು ಫ್ಯಾಕ್ಟ್ರಾಗ ಒಂದು ₹30-35 ರೆಡಿ ಆದಾರ, ನಿಮ್ಮ ಕೈಗೆ ಅಂದ್ರೆ ಕಸ್ಟಮರ್ ಕೈ ಬಂದ್ಬಿಟ್ಟಾಗ ₹100 ಆಗಿದೆ. ಬಾಕಿ ರೊಕ್ಕಲ್ಲ ಎಲ್ಲಿ ಹೊಂಟೈತಿ? ಕ್ಯಾರಿ ಫಾರ್ ಏಜೆಂಟಾ, ಡಿಸ್ಟ್ರಿಬ್ಯೂಟರ, ಡೀಲರ, ರಿಟೇಲರ, ಇಷ್ಟು ಮಂದಿಗೆ ಸಿಕ್ಕಲ್ಲ ಹೊಂಟೈತಿ. ಈಗ ನೀವು ಕಸ್ಟಮರ್ ಆಗಿ ರೊಕ್ಕ ಕೊಟ್ಕೊಂಡು ಸಾಮಾನು ತೊಗೊಳತ್ತದು, ಇನ್ನು ಮುಂದೆ ತೊಗೋತೀರಿ. ಕಸ್ಟಮರ್ ಅಂದಂಗ ನಾವು ಕಷ್ಟದಾಗದು. ಆದ್ರೆ ಬಾಕಿದವ್ರೆಲ್ಲರೂ ರೊಕ್ಕ ಮಾಡ್ಕೊಳ್ತಾರೆ. ಇವತ್ತಿನ ಸರ್ಕಾರನೂ ಹೇಳೈತಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನೂ ಹೇಳೈತಿ, ಪ್ರತಿಯೊಬ್ಬ ಕಸ್ಟಮರ್ನು ಕೋಟಿಗೆಲ್ಲ ರೊಕ್ಕ ಮಾಡ್ಕೋಬಹುದು. ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾವೇನು ಹೊರಗಡೆ ಟ್ರೆಡಿಷನಲ್ ಮಾರ್ಕೆಟಿಂದ ಸಾಮಾನುಗಳು ತೊಗೊಳೋದಿಲ್ಲ, ಅದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದರೆ ಶೇಪ್ ಶಾಪ್ ಕಂಪ್ನಿಗಳು ತೊಗೊಳಕ್ಕೆ ಶುರು ಮಾಡಿರಿ. ಇಲ್ಲಿ ಏನಾಗತ್ತಾ, ಫ್ಯಾಕ್ಟ್ರಿಯಿಂದ ಬೈಕ್ ಹೊರ ಪ್ರಾಡಕ್ಟ್ ಮನೆಗೆ ಬರುತ್ತೆ. ಮನೆಗೆ ಬಂದ ನಂತರ ನಡಕ್ಕೆ ಏನು ಈ ಡಿಸ್ಟ್ರಿಬ್ಯೂಟರ, ಡೀಲರ, ರಿಟೇಲರ್ಗೆ ಏನು ರೊಕ್ಕ ಹೋಗ್ಬೇಕಾಯ್ತಲ್ಲ, ಇಲ್ಲಿ ನಿಮ್ಮ ಜೊತೆ ಯಾರ್ಯಾರು ಕೈ ಜೋಸ್ ಕೆಲಸ ಮಾಡತ್ತಾ, ಅದ ಅಮೌಂಟ ಅವ್ರ ಅಕೌಂಟಿಗೆ ಬರಕ್ಕೆ ಶುರು ಮಾಡುತ್ತೆ. ಇದೇ ಕೆಲಸ ಮಾಡಿ ಇವರೆಲ್ಲ ಕೋಟಿಗಟ್ಟಲೆ, ಅರಬ್ ರೊಕ್ಕ ಮಾಡಿದಾರೆ ರೀ. ಇವರೆಲ್ಲ ಪ್ರೊಫೆಷನ್ಗಳೆಲ್ಲ ನಮ್ಗೆ ಗೊತ್ತ್ರಿ. ಕ್ರಿಕೆಟ್ ಆಡ್ತಾರೋ, ಆ್ಯಕ್ಟಿಂಗ್ ಮಾಡ್ತಾರೋ, ಆ್ಯಕ್ಟ್ರೆಸ್ ಅದಾರೋ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಅದಾರ ರೀ. ಆದರೂ ಬಂದಿಕೆಯಿಂದ ಹಾರ್ಪಿಕ್ ಟಾಯ್ಲೆಟ್ ಕ್ಲೀನರ್ ಅಂತ ಹೇಳ್ತಾರೆ. ಆದರೂ ಬಂದಿಕೆಯಿಂದ ಲೂನಾರ್ ಚೆಪ್ಪಲ್ ಅಂತ ಹೇಳ್ತಾರೆ. ಯಾಕಂದ್ರೆ ದುಡ್ಡು ಸರ್. ಇವರೆಲ್ಲ ಬೆಳಗಿಂದ ಸಂಜೆ ಮಟ್ಟ ಬೆವರು ಸುರಿಸಿ 1 ವರ್ಷ ಕ್ರಿಕೆಟ್ ಆಡ್ರು, 4-5 ಪಿಕ್ಚರ್ ತೆಗೆದ್ರು, ಯಾರು 100 ಕೋಟಿಗಳೇ ರೊಕ್ಕ ಕೊಡೋದಿಲ್ಲ. ಆದರೆ ಇಲ್ಲಿ ಬಂದ್ಕೇರಿಂದ ಬೂಸ್ಟ್ ಇದೆ ಸಿಕ್ಕಟ ಮನೆಯವ್ರ ಜನರ ಕೋಟಿಗಟ್ಟಲೆ ರೊಕ್ಕ ಸಿಗತ್ತೆ. ನಾವು ಕೇಳೋದಿಷ್ಟ ಸರ, ಇಷ್ಟು ಕೋಟ್ಯಾಧೀಶ್ವರ ಬಂದ್ಕೇರಿಂದ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಂದ್ರೆ ನೀವು ಯಾಕೆ ಮಾಡಬಾರ್ದು? ನೀವು ಮಾಡ್ಬೋದು. ಆದರೆ ಇವ್ರಿಗತ್ತೆ ಟಿ ವಿಯಾಗ ಹೋಗಿಂತ ನಮಗೆ ಮಾಡೋಕ್ಕಾಗೋಲ್ಲ. ಆದರೆ ಇವತ್ತಿನಿಂದಾಗ ನಾವೇನು ಜೂಮ್ ಮೀಟಿಂಗ್ದಾಗ ಅಟೆಂಡ್ ಮಾಡೋದಿಲ್ಲ, ಇದೇ ರೀತಿ ಮೀಟಿಂಗ್ದಾಗ ನೀವೇನು ಇವತ್ತು ಬಂದಿರಲ್ಲ, ಡೈಲಿ ಇಬ್ಬೊಬ್ಬರಿಗೆ ಈ ಮೀಟಿಂಗ್ದಾಗ ಕರ್ಕೊಂಬರ್ರಿ. ಡೈಲಿ ಇಬ್ಬರಿಗೆ ಬಿಡ್ರಿ, ಒಬ್ರಿಗೆ ಕರ್ಕೊಂಬಂದ್ರು 1 ತಿಂಗಳದಾಗ ನಾವು 30 ಮಂದಿಗೆ ಈ ಪ್ರೆಸೆಂಟೇಷನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಆಗತ್ತೆ. 30 ಮಂದಿಗೆ ಪ್ಲ್ಯಾನ್ ಹೇಳಿದಾಗ ಅದ್ರಾಗ 30 ಮಂದಿ ಸಾಮಾನು ತೊಗೊಳ್ದಿಲ್ಲ, ಬೇಕಾದವ್ರು ತೊಗೋತಾರೋ, ಬೇಡದವ್ರು ಬಿಡ್ತಾರೋ. ಸೊ ಹಂಗೆ ನಾವು 30 ಮಂದಿಗೆ ಹೇಳಿದಾಗ ಜಸ್ಟ್ ಇಬ್ಬರು ಜನ ಅವ್ರ ಮನೆಗೆ ಬೇಕಾದಂಥ ಸಾಮಾನುಗಳ ಒಂದ್ಸಲ 200 ಪ್ರಕಾರ ಶಾಪಿಂಗ್ ಮಾಡ್ಕೊಂಡ್ರೆ, 200 ಪಾಯಿಂಟ್ಸ್ ಪ್ರಕಾರ ಶಾಪಿಂಗ್ ಮಾಡ್ಕೊಂಡ್ರೆ ನಮ್ಗೊಂದು ಪೇರಿಂಗ್ ಆಗುತ್ತೆ. ಪೇರಿಂಗ್ ₹1,000 ಬರುತ್ತೆ ರೀ. ಈ ₹1,000 ಬರೈತಿ. ಇವರಿಬ್ಬರು ಏನು 200 ಪಾಯಿಂಟ್ಸ್ ಪ್ರಕಾರ ಶಾಪಿಂಗ್ ಮಾಡಿರ್ತಾರಲ್ಲ, ಅಡ್ವರ್ಟೈಸ್ಮೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್ಗೆ ಏನು ಕಮಿಷನ್ ಹೋಗ್ಬೇಕಲ್ಲ, ಅದೇ ಕಮಿಷನ್ ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ಬರೈತಿ. ಈಗ ನಮಗೆ ₹1,000 ಬಂದಿದ್ದಾರೆ, ಇವರಿಬ್ಬರು ಸುಮ್ಮನೆ ಇರ್ದಲ್ರಿ.
ಯಾಕಂದ್ರೆ ಇವರು ನಿಮ್ಮ ಥರ ನಮ್ಮ ಥರ ಪ್ಲ್ಯಾನ್ ಪ್ರೆಸೆಂಟೇಷನ್ ಕೇಳಿ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಬಿಸ್ನೆಸ್ ಮಾಡ್ಬೇಕಪ್ಪ, ಮನ್ಯಾಗ ಇದ್ಕೊಂಡು ಹೌಸ್ ವೈಫ್ ಆಗಿ ಇದ್ಕೊಂಡು ಕೆಲಸ ಮಾಡ್ಬೇಕಂತ ಬಂದಿರ್ತಾರೋ ಅವರು ಈ 2ನೇ ತಿಂಗಳದಾಗ ಇದೇ ರೀತಿ ಜೂಮ್ ಮೀಟಿಂಗ್ದಾಗ ದಿನ ಒಬ್ಬೊಬ್ರಿಗೆ ಇಬ್ಬಿಬ್ರಿಗೆ ಇನ್ವೈಟ್ ಮಾಡ್ಕೊಂಡು ಅವರು 30 ಮಂದಿ ಪ್ಲಾನ್ ಹೇಳಿಸಿ ಅದ್ರಾಗೂ ಇಬ್ಬಿಬ್ಬರ ಶಾಪಿಂಗ್ ಮಾಡ್ಕೋದ್ರು ಟೋಟಲ್ ನಮಗೆ 4 ಸೇಲ್ ಆಗತ್ತೆ ರೀ. 2 ಪೇರಿಗೆ 2,000 ರೂಪಾಯಿ ಇನ್ಕಮ್. ಇದೇ ರೀತಿ ಒಬ್ಬ ಮನುಷ್ಯ ಒಂದು ತಿಂಗಳದಾಗ ಜೂಮ್ ಮೀಟಿಂಗ್ದಾಗ ಕುಣಿಸಿ ಬರೀ ಇಬ್ಬಿಬ್ಬರಿಗೇ ಶಾಪಿಂಗ್ ಮಾಡಿಸಿದ್ರು ಒಂದು ವರ್ಷದಾಗ 8,192 ಶಾಪಿಂಗ್ ಆಗತ್ತೆ ರೀ. 4,096 ಪೇರಿಂಗ್ ಬಣತ್ತೆ. ಸೊ ಒಂದು ಪೇರಿಗೆ 1,000 ರೂಪಾಯಿ ಅಂದ್ರೆ 4,096 ಪೇರಿಗೆ 40,96,000 ರೂಪಾಯಿ ಆಗೈತೆ. ಸೊ ಡೈಲಿ ಇದ ಜೂಮ್ ಮೀಟಿಂಗ್ದಾಗ ದಿನ ಒಬ್ಬೊಬ್ರಿಗೆನ ಇನ್ವೈಟ್ ಮಾಡಿ ನಾವು ಕೆಲಸ ಮಾಡಕ್ಕೆ ಶುರು ಮಾಡ್ರು ಒಂದು ವರ್ಷದಾಗ 40,96,000 ರೂಪಾಯಿ ಮಾಡ್ಕೋಬೋದ್ರಿ. ಅಷ್ಟು ಜಬರ್ದಸ್ತ್ ಪೊಟೆನ್ಷಿಯಲ್ ಈ ಬಿಸ್ನೆಸ್ ಆಗೈತಿ. ಸೊ ಈ ಬಿಸ್ನೆಸ್ ಸಿಂಪಲ್ ಬಿಸ್ನೆಸ್ ರೀ. ನಾವು ನಮಗೆ ಬೇಕಾದಂಥ ಸಾಮಾನು ಹೋಗ್ತೋದು, ನಮಗೊಂದು ಕಂಪ್ನಿ ಲಾಗಿನ್ ಐ ಡಿ ಪಾಸ್ವರ್ಡ್ ಅಂತ ಕೊಡುತ್ತಾ. ಇದೇ ಸಾಮಾನುಗಳನ್ನ ಇವತ್ತನ ಹೊರಗಡೆ ಅಂಗಡಿಯಾಗ ಹೋಗ್ಯಾರ ತಮ್ಮ ಸಾಮಾನು ತೊಗೊಳ್ರಿ, ರೊಕ್ಕ ಕೊಟ್ಟು ಸಾಮಾನು ತೊಗೊಂಡು ಅವ್ರ ಅಂಗಡಿ ವರ್ಷಲ ದಾಟಿದಂದ್ರೆ ಅವ್ರು ಯಾರು ನಾವು ಯಾರು ಏನೂ ಸಂಬಂಧ ಇಲ್ಲ. ಆದ್ರೆ ಅದೇ ಸಾಮಾನುಗಳನ್ನ ಒಂದ್ಸಲ ಇಲ್ಲಿ ಶಾಪಿಂಗ್ ಮಾಡ್ಕೊಂಡ್ರು ಅಂದ್ರೆ 3 ಜನ್ರೇಷನ್ವರೆಗೂ ನಿಮಗೆ ರಿಲೇಷನ್ ಬಿಲ್ಡ್ ಆಗೈತೆ ರೀ. ಸೊ ಸಾಮಾನು ತೊಗೊಂಡ್ರಿ ಇಷ್ಟ ಆಯ್ತು, ಅದನ್ನ ಒಂದು 4 ಮಂದಿಗೆ ಹೇಳಿದ್ರಿ, ಅದ್ರಾಗ ಏನಾರ ಒಂದು 2 ಜನ ಅವ್ರ ಮನೆ ಬೇಕಾದಂಥ ಸಾಮಾನುಗಳನ್ನ ಹೊರಗಡೆ ಶಾಪಿಂಗ್ ಮಾಡ್ಕೊಳ್ಳೋ ಬದ್ಲಿ ಇಲ್ಲಿ 200 ಪಾಯಿಂಟ್ಸ್ ಪ್ರಕಾರ ಶಾಪಿಂಗ್ ಮಾಡ್ಕೊಂಡ್ರ ಟೋಟಲ್ 400 ಪಾಯಿಂಟ್ಸ್ ನಮ್ಗಾಗತ್ತೆ. ಒಂದು ಪಾಯಿಂಟಿಗೆ ಕಂಪ್ನಿ 2 ರೂಪಾಯಿದಂಗೆ ಕಮಿಷನ್ ಕೊಡತ್ತೆ ರೀ. ಅದಲ್ಲದೆ ಇವರಿಬ್ಬರು ನಮ್ಮ ಕಡೆ ಬಂದವ್ರ ₹1 ಎಕ್ಸ್ಟ್ರಾ ಕೊಡುತ್ತಾ, ಅಂದ್ರೆ 1,400 ರೂಪಾಯಿ ಆಯ್ತು ರೀ. ಸೊ ಅದೇ ರೀತಿ ಇವ್ರು ಏನಾರೇ ಒಂದೇ ವೀಕ್ದಾಗ ಶಾಪಿಂಗ್ ಮಾಡ್ಕೊಂಡ್ರೆ ಮತ್ತೊಂದು ₹1,000 ಎಕ್ಸ್ಟ್ರಾ ಬೋನಸ್ ಕೂಡ ಆಯ್ತು. ಅಂದ್ರೆ 2,400 ರೂಪಾಯಿ ಒಂದೇ ವಾರದಾಗ ನಾವು ಮಾಡ್ಕೋಬೋದು. ಸೊ ಹಿಂಗೆ ವೀಕ್ಲಿ ಬರೀ ಇಬ್ಬಿಬ್ಬರಿಗೇ ಶಾಪಿಂಗ್ ಮಾಡಿಸ್ಕ್ಯಾರ ನಾವು ವಾರ 2,000-3,000 ರೂಪಾಯಿ ಮಾಡ್ಕೋಬೋದು ರೀ ಈ ಬಿಸ್ನೆಸ್ ಬಂದ ನಂತರ. ಸೊ ಇನ್ನು 2,000-3,000 ರೂಪಾಯಿ ಅಂತ ನಾವು ಮಾಡ್ಕೋಬೋದು. ಇನ್ನು ಲಕ್ಷ ಗಂಟಲೆ ಮಾಡ್ಕೋಬೇಕಂದ್ರೆ ಒಬ್ಬರೇ ಮಾಡ್ತಂದ್ರೆ ಆಗೋಲ್ಲ. ನಾವಿಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ ನಂತರ ಟೀಮ್ ಬಿಲ್ಡ್ ಮಾಡಿದವ್ರೆ ಟೀಮ್ದಿಂದ ಜಾಸ್ತಿ ಇನ್ಕಮ್ ನಾವು ತೊಗೋಬೋದು ಸರ್. ಸೊ ಟೀಮ್ದಿಂದ ಜಾಸ್ತಿ ಇನ್ಕಮ್ ತೊಗೋಬೇಕಾದ್ರೆ ನಾವು ಟೀಮ್ದಾಗ ಕೆಲಸ ಮಾಡ್ಬೇಕ್ರಿ. ನಾವು ಫಾರ್ ಎಕ್ಸಾಂಪಲ್ ಈ ತಿಂಗಳದಾಗ ಬಂದ ನಂತರ ಎಡಕ್ಕೊಂದು 10 ಜನ ಬಲಕ್ಕೊಂದು 10 ಜನ ಒಂದು 20 ಜನ ಟೀಮ್ ಮಾಡಿಕ್ಯಾರ ಒಂದು ಫಸ್ಟ್ ರ್ಯಾಂಕ್ ಮಾಡ್ಕೊಂಡಪ್ಪ ಅಂತಾರೆ. ರ್ಯಾಂಕ್ ಮಾಡ್ಕೋದ್ರೊಳಗೆ 20 ಜನ ಟೀಮ್ ಆಗುತ್ತೆ. ನಮಗೆ ಪೇರಿಂಗ್ ಇನ್ಕಮ್ 10,000 ರೂಪಾಯಿ, ಬೋನಸ್ ಇನ್ಕಮ್ 10,000 ರೂಪಾಯಿ. ಅದಾಂದ್ರೆ ರ್ಯಾಂಕ್ ಸ್ಟೆಪ್ ಎಕ್ಸ್ಪ್ಲೋರೇಷನ್ ಅಂತ ಹೇಳಿ 7,000 ರೂಪಾಯಿ, ಟೋಟಲ್ 27,000 ರೂಪಾಯಿ ಬರೈತಿ. ಇದನ್ನೇನಾರು ವಿದಿನ್ 30 ಡೇಸ್ ಒಂದೇ ತಿಂಗಳದಾಗ ಮಾಡಿದವ್ರೆ ಮತ್ತೆ 3,000 ರೂಪಾಯಿ ಎಕ್ಸ್ಟ್ರಾ ಬರೈತಿ. ಸೊ ಹಿಂಗೆ ಒಂದೇ ತಿಂಗಳದಾಗ 30,000 ರೂಪಾಯಿ ಬಿಸ್ನೆಸ್ಸಿಂದ ನಾವು ಮಾಡ್ಕೋಬೋದು ಈ ರ್ಯಾಂಕ್ ಸ್ಟೆಪ್ ಎಕ್ಸ್ಪ್ಲೋರೇಷನ್ ಇನ್ಕ್ಲೂಡ್ ಮಾಡಿ. ಸೊ ಹಿಂಗೆ ಕೆಲಸ ಮಾಡ್ಕೋತ ಅಪ್ ಟು 11th ರ್ಯಾಂಕ್ವರೆಗೂ ಈ ಬಿಸ್ನೆಸ್ಸಾಗ ನಾವು ಟೋಟಲ್ 80,21,000 ರೂಪಾಯಿ ಈ ಬಿಸ್ನೆಸ್ಸಿಂದ ನಾವು ಮಾಡ್ಕೋಬೋದು ಅಪ್ ಟು 11th ರ್ಯಾಂಕ್ವರೆಗೂ. 11th ರ್ಯಾಂಕ್ ಅಚೀವ್ ಮಾಡ್ಕೋಬೇಕಾದ್ರೆ ಎಷ್ಟು ವರ್ಷ ಇಡ್ಬೋದು ರೀ? ಹೆಚ್ಚು ಕಡಿಮೆ 3ರಿಂದ 4 ವರ್ಷ ಟೈಮ್ ಇಡ್ಬೋದು. ಈ ಬಿಸ್ನೆಸ್ ಬಂದ್ಕ್ಯಾರ ನಾವು ಕೆಲಸ ಮಾಡೋಕೆ ಶುರು ಮಾಡಿ ವಿಡಿಯೋ ಮಾಡೋ ಟೈಮ್ದಾಗ ಹೆಚ್ಚು ಕಡಿಮೆ ಇವತ್ತು 4 ವರ್ಷ ಆಯ್ತು ಸರ್, 4.5 ವರ್ಷ ಆಗಕ್ಕೆ ಬಂದೈತಿ. 10ನೇ ರ್ಯಾಂಕ್ದಾಗ ನಾವು ಇವತ್ತು ಕೆಲಸ ಮಾಡತ್ತೀವಿ. ಲಾಕ್ಡೌನ್ ಟೈಮಿಂದ ಶುರುವಾತ್ ಮಾಡಿದ್ವಿ ರೀ. ಸೊ ಶುರುವಾತದಿಂದಾಗ ಒಂದು ಮಂದಗತಿಯಿಂದ ನಡೀತಾ, ಆದರೆ ಇವತ್ತಿಂದಾಗ ಭಾಳ ಸ್ಪೀಡಾಗಿ ಬಿಸ್ನೆಸ್ ನಡೆಯಾಕತೈತಿ. 10ನೇ ರ್ಯಾಂಕ್ದಾಗ ಹೋದ್ರಿ. ಆದರೆ ಇವತ್ತು ಯಾರು ಈ ಮೀಟಿಂಗ್ ನೋಡತ್ತಿಲ್ಲ, ನೀವು ಇವತ್ತು ಜಾಯ್ನಿಂಗ್ ಆಗಿದ್ರೆ ವಿದಿನ್ 3 ಇಯರ್ಸ್ದಾಗ ನೀವು 11ನೇ ರ್ಯಾಂಕ್ ಕ್ಲಿಯರ್ ಮಾಡ್ಕೋಬೋದು. ಅಷ್ಟು ಜಬರ್ದಸ್ತ್ ಅವಕಾಶ ಐತಿ. ಇನ್ನೊಂದು ಇನ್ಕಮ್ ಬರತ್ರಿ, ಡಬಲ್ ಇನ್ಕಮ್ ಬೆನಿಫಿಟ್ ಅಂತ ಹೇಳ್ಕ್ಯಾರಿಂದ 7 ಹೆವೆನ್ ಕಂಪನ್ಸೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದ್ರಾಗ ಡಬಲ್ ಬೆನಿಫಿಟ್ ಸಿಗತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಈ ವಾರ ಎಡಕ್ಕೆ 200 ಬಲಕ್ಕೆ 200 ಮಾಡಿದ್ವಿ ಅಂದ್ರೆ ಪೇರಿಂಗ್ ಇನ್ಕಮ್ 1,000 ರೂಪಾಯಿ ಬರೈತೆ. ಸೊ ಇದು ಒಂದೇ ವಾರದಾಗ ಆತಂದ್ರೆ ಮತ್ತೊಂದು 1,000 ರೂಪಾಯಿ ಬೋನಸ್ ಸಿಗತ್ತೆ. ಸೊ ಹಂಗೆ 6 ಸ್ಲ್ಯಾಬ್ದಾಗ ಇನ್ಕಮ್ ಕೊಡೈತೆ ರೀ. ಸೊ 6 ಸ್ಲ್ಯಾಬ್ದಾಗ ಹೆಂಗೆ ಅಂತಾರೆ, ಎಡಕ್ಕೆ 1,400 ಪಾಯಿಂಟ, ಬಲಕ್ಕೆ 1,400 ಪಾಯಿಂಟ. ನೀವು ಮಾಡಲಿ, ನಿಮ್ಮ ಕಡೆ ಬೇರೆ ಯಾರ ಮಾಡಲಿ 7,000 ರೂಪಾಯಿ ಪೇರಿಂಗ್ಗೆ 7,000 ರೂಪಾಯಿ ಡಬಲ್ ಆಗಿ ಕೊಡ್ತೈತಿ. ಸೊ ಹಂಗೆ ಈ ಸ್ಲ್ಯಾಬ್ 6ವರೆಗೂ ನಾವು ಹೆಚ್ಚು ಕಡಿಮೆ ಡಬಲ್ ಬೆನಿಫಿಟ್ನ ತೊಗೋರಿ. ಈ ಇನ್ಕಮ್ ಅಪ್ ಟು 11th ರ್ಯಾಂಕ್ವರೆಗೂ ಬರುತ್ತೆ. ಆಫ್ಟರ್ 11th ರ್ಯಾಂಕ್ ಈ ಇನ್ಕಮ್ ಬಂದಾಗತ್ತೆ ರೀ. 11th ರ್ಯಾಂಕ್ವರೆಗೂ ನಮ್ಮ ಟೀಮ ಹೆಚ್ಚು ಕಡಿಮೆ 10,000 ಮಂದಿ ಟೀಮ್ ಆಗಿರುತ್ತೆ. ಸೊ 10,000 ಟೀಮ್ ಆದಾಗ ಲಕ್ಷ ಇನ್ಕಮ್ ಬರ್ತಿರೋದ್ರಿ. ಸೊ ಅವಾಗ ಕಂಪ್ನಿ ಏನು ಮಾಡತ್ತ, ಅಚೀವರ್ ಕಾನ್ಕ್ಲೇವ್ ಇನ್ಸೆಂಟಿವ್ ಅಂತ ಹೇಳಿಕ್ಯಾರಿಂದ 100% ಬೋನಸ್ ಕೊಡಕ್ಕೆ ಶುರು ಮಾಡುತ್ತೆ. ಸೊ ಆಫ್ಟರ್ 11th ರ್ಯಾಂಕ್ ಈ ವೀಕ್ದು ಇನ್ಕಮ್ ನಿಮ್ದು ಏನಾರ 50,000 ರೂಪಾಯಿ ಅಂತಾರೆ ಸೀದಾ ಅಕೌಂಟ್ 1,00,000 ರೂಪಾಯಿ ಬರುತ್ತೆ. 2 ಲಕ್ಷ ಇದ್ರೆ 4 ಲಕ್ಷ, 4 ಲಕ್ಷ ಇದ್ರೆ 8 ಲಕ್ಷ. ಈ ಬಿಸ್ನೆಸ್ ಆಗಿ 8 ಲಕ್ಷವರೆಗೂ ಕ್ಯಾಪಿಂಗ್ ಅಮೌಂಟ್ವರೆಗೂ ನಾವು ಮುಟ್ಬೋದು ರೀ. ಇದಕ್ಕೆ ಮಾಡಬೇಕಾದ ಒಂದೇ ಒಂದು ಕೆಲಸ, ಶಾಪಿಂಗ್. ಒಂದು ಸಲ ಶಾಪಿಂಗ್ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಇಷ್ಟು ದೊಡ್ಡ ಇನ್ಕಮ್ವರೆಗೂ ನಾವು ಬರ್ಬೋದು ಸರ್. ಭಾಳಷ್ಟು ಮಂದಿ ಸರ್ ನಾ ಅಷ್ಟು ರೊಕ್ಕ ಕೊಡ್ತೇನೆ ರೀ, ಇಷ್ಟು ರೊಕ್ಕ ಕೊಡ್ತೇನೆ ರೀ, ನಮಗೆ ಮನ್ಯಾಗ ಕೂತ್ಕೊಂಡು ಕೊಡ್ರಿ. ಇಲ್ಲಿ ಆ ರೀತಿ ಇಲ್ಲ ಸರ್, ಇನ್ವೆಸ್ಟ್ಮೆಂಟ್ ಇಲ್ಲ. ಇದ್ರಾಗ ನಾವು 15,000-20,000 ರೂಪಾಯಿ ಒಂದು ಸಲ ಶಾಪಿಂಗ್ ಮಾಡ್ಕೊಂಡು ನಾವು ಕೆಲಸ ಮಾಡೋಕೆ ಶುರು ಮಾಡಿದ ನಂತರ 3ರಿಂದ 4 ವರ್ಷ ಇಷ್ಟು ದೊಡ್ಡ ಇನ್ಕಮ್ವರೆಗೂ ಮುಟ್ಬೋದು. ಇಟ್ಸ್ ಅ ಟೀಮ್ ವರ್ಕ್. ನಾವು ಒಬ್ಬೊಬ್ಬರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ತೊಗೊಂಡ್ರೆ ಮಾಡ್ತಂದ್ರೆ ಆಗೋದಿಲ್ಲ. ಈ ಬಿಸ್ನೆಸ್ ವೀಕ್ಲಿ ಬಿಸ್ನೆಸ್ ರೀ.
ಈ ಗುರುವಾರದಿಂದ ಬುಧವಾರ ಮಟ ನೀವಾಯ್ತು ನಿಮ್ಮ ಕಡೆ ಯಾರ ಬಂದು ಕೆಲಸ ಮಾಡಲಿ, ನೆಕ್ಸ್ಟ್ ದಿನ ನಮ್ಮ ಅಕೌಂಟ್ದಾಗ ಕ್ರೆಡಿಟ್ ಆಗುತ್ತೆ. ಇದು ವೀಕ್ಲಿ ಇನ್ಕಮ್ ಸರ್. ಈ ಬಿಸ್ನೆಸ್ ಆಗಿ ಎಂಟ್ರಿ ಆಗ್ಬೇಕಾರೆ ಒಂದು 3-4 ಥರದ ಎಂಟ್ರಿ ನಾವು ಆಗ್ಬೋದ್ರಿ. ಸೊ ಇದ್ರಾಗ ನಾವು ಶುರುವಾತ್ ಮಾಡಿದಪ್ಪ ಅಂತಂದ್ರೆ ಎಂಟ್ರಿ ಲೆವೆಲ್ ಏನಾರು ಒಂದು 50 ಪಾಯಿಂಟ್ ತೊಗೊಂಡು ಬಂದ್ವಿ. ಭಾಳಷ್ಟು ಮಂದಿ ಏನು ಮಾಡ್ತಾರೆ, ನನ್ನ ಕಡೆ ರೊಕ್ಕ ಇಲ್ಪ ಅಂತ ಹೇಳಿ ಕರೆದ 50 ಪಾಯಿಂಟ್ ಕರೆಂಟ್ ತೊಗೊಂಡು ಶಾಪಿಂಗ್ ಮಾಡ್ಕೊಂಡ್ರೆ 50,000 ರೂಪಾಯಿ ಕ್ಯಾಪಿಂಗ್ ಅಷ್ಟೇ ಇರುತ್ತೆ ವೀಕ್ಲಿ. ಸೊ ಅದಕ್ಕಂದ್ರೆ ಜಾಸ್ತಿ ಸಿಗುದಿಲ್ಲ. 100 ಪಾಯಿಂಟ್ ತೊಗೊಂಡ್ರೆ 1 ಲಕ್ಷ ಇರುತ್ತೆ, 150 ಪಾಯಿಂಟ್ ತೊಗೊಂಡ್ರೆ 1.5 ಲಕ್ಷ ಇರುತ್ತೆ, 200 ಪಾಯಿಂಟ್ ತೊಗೊಂಡ್ರೆ 2 ಲಕ್ಷ ರೂಪಾಯಿ ಕ್ಯಾಪಿಂಗ್ ಇರುತ್ತೆ. ಅದಲ್ದ ಒಂದ ಮನ್ಯಾಗ ತ್ರಿಬಲ್ ID ಬೆನಿಫಿಟ್ ನಮ್ಗೆ ಸಿಗತೈತಿ ಸರ. ಸೊ ಇದಕ್ಕೆ ಮೋರ್ ಡೀಟೇಲ್ಸ್ಗೆ ನೀವು ಅಪ್ಲೈನ್ ಕಾಂಟ್ಯಾಕ್ಟ್ ಮಾಡ್ಕೋಬೋದ್ರಿ. ಇಷ್ಟೆಲ್ಲ ಹೇಳಿ ಇದ ಬಿಸ್ನೆಸ್ನ ಯಾಕೆ ಮಾಡಬೇಕು, ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ನಾವು ಯಾವುದೇ ರೊಕ್ಕ ತುಂಬತ್ತಿಲ್ಲ ಸರ್. ನಮ್ಮ ಮನೆಗೆ ಬೇಕಾದಂಥ ಸಾಮಾನುಗಳನ್ನ ಹೊರಗಡೆ ಅಂಗಡಿ ತೊಗೊಳತ್ತಿದ್ದು, ಅದ ಸಾಮಾನುಗಳು ಒಂದ್ಸಲ ಎಲ್ಲಿ ತೊಗೊಳತ್ತದು ಅದಂದ್ರೆ ಯಾರೂ ಕೆಲಸಗಾರಲ್ಲ. ನಮ್ಮ ಕೆಳಗಡೆ ಯಾರ್ಯಾರು ಕೆಲಸಗಾರಲ್ಲ, ನಾವು ಯಾರಿಗೂ ಪಗಾರ ಕೊಡೋದಿಲ್ಲ, ನಮ್ಗೆ ಯಾರು ಬಾಸು ಇಲ್ಲ, ಯಾವುದೇ ಥರದ ರಿಸ್ಕು ಇಲ್ಲ. ಹೋಮ್ ಬೇಸ್ ಬಿಸ್ನೆಸ್ ಮನ್ಯಾಗ ಕೂತ್ಕೊಂಡು ಮಾಡ್ಕೋಬೋದ್ರಿ. ಈಗೂ ನೀವು ಮನ್ಯಾಗ ಕೂತೀರಿ, ನಾವು ನಮ್ಮ ಮನ್ಯಾಗ ಕೂತದ್ದು ಮನ್ಯಾಗ ಕೂತ್ಕೊಂಡು ಬಿಸ್ನೆಸ್ ಮಾಡ್ಕೋಬೋದು. ಇದಕ್ಕೆ ನೀವು ಸಪ್ರೇಟಾಗಿ ಆಫೀಸ್, ಅಂಗಡಿ, ಕರೆಂಟ್ ಬಿಲ್ ಕಟ್ಟಬೇಕು ಆ ರೀತಿ ಏನೂ ಇಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್, ನಮಗೆ ಟೈಮ್ ಸಿಕ್ಕಾಗಲ್ಲ ಕೆಲಸ ಮಾಡೋಣ್ರಿ. ದಿನ ನೋಡ್ರಿ 8 ಗಂಟೆ ಆತಂದ್ರೆ ಎಲ್ಲರೂ ರೆಡಿಯಾಗಿ ಆರಾಮ್ಸರಿ ಟಿ ವಿ ನೋಡುವಂಥ ಟೈಮ್. ಸೊ ಟಿ ವಿ ನೋಡೋದ್ರಿಂದ ನಮ್ಗೆ ರೊಕ್ಕ ಸಿಗೋದಿಲ್ಲ. ಆದ್ರೆ ಅದರ್ ಟೈಮ್ದಾಗ ಒಂದು ತಾಸ ನಮ್ಮ ಲೀಡರ್ಸ್ಗೆಲ್ಲರೂ, ನಮ್ಮ ಗುರುತು ಪರಿಚಯದವ್ರಿಗೆಲ್ಲರೂ ಈ ಮೀಟಿಂಗ್ದಾಗ ಕರ್ಕೊಂಬಂದು ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಅಂತಾರೆ. ಇದೇ ಟೈಮ್ದಾಗ ದಿನ ಬರೀ ಒಬ್ಬರ ಜಾಯ್ನಿಂಗ್ ಆದರೂ 500 ರೂಪಾಯಿ, ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ. ಸೊ ಹಿಂಗೆ ಡೈಲಿ ಟೈಮ್ ಸಿಕ್ಕಾಗಲ್ಲ ಕೆಲಸ ಮಾಡ್ಕ್ಯಾರ ನಾವು ಇನ್ಕಮ್ ಮಾಡ್ಕೋಬೋದು ಸರ್. ಟೈಮ್ ಕಂಪೌಂಡಿಂಗ್ ಆಗುತ್ತೆ. ನಮ್ಮ ಕಡೆ ಯಾರ ಬಂದು ಕೆಲಸ ಮಾಡಲಿ ಅದರಿಂದ ಇನ್ಕಮ್ ನಮಗೂ ಬರುತ್ತೆ. ನಾವು ಯಾರಿಗೂ ಪಗಾರ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ನ್ಯಾಚುರಲ್ ಆಗಿ ಯೂಸ್ ಮಾಡೋದು ತೋರಿಸ್ತದವ್ರಿ. ಇಲ್ಲಿ ಯಾರ್ಯಾರಿಗೂ ಉದ್ರಿ ಸಿಗೋದಿಲ್ಲ. ಯಾರಿಗೂ ಉದ್ರಿ ಕೇಳಕ್ಕೆ ಹೋಗ್ಬೇಡ್ರಿ, ಕೊಡಕ್ಕೆ ಹೋಗ್ಬೇಡ್ರಿ. ನೋ ಬೌಂಡೇಶನ್. ತಿಂಗಳಿಗೆ ಇಷ್ಟ ಮಾಡಬೇಕು ಅಷ್ಟ ಮಾಡಬೇಕು ಅಂತ ಏನೇನೋ ಬೌಂಡೇಶನ್ ಇಲ್ಲ. ನೀವು ಬಂದು ಕೆಲಸ ಮಾಡಕ್ಕೆ ಶುರು ಮಾಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ಕ್ಯಾರಂತ ಇನ್ಕಮ್ ತೊಗೋಬೋದು. ಯಾರಿಗೂ ರಿಸರ್ವೇಷನ್ ಇಲ್ಲ. ಯಾರು ಮೊದಲು ಬರ್ತಾರಲ್ಲ ಅವರ ಫಸ್ಟ್, ಯಾರು ನೆಕ್ಸ್ಟ್ ಬರ್ತಾರೆ ನಿಮ್ಮ ಕಡೆ ಜಾಯ್ನ್ ಆಗ್ತಾರೆ. ನೋ ಫೆಡ್ ಆಫ್ ಸಾರ್ಸ್. ಇದು ನೀವು ರಾತ್ರಿ ಮಾಡ್ಬೋದಿಲ್ಲ, ಹಗಲಿ ಮಾಡ್ಬೋದು, ಯಾವ ಬೇಕಾದ್ರೆ ಬಿಸ್ನೆಸ್ ಮಾಡ್ಕೋಬೋದು. ಈಕ್ವಲ್ ಅಪಾರ್ಚುನಿಟಿ. ನಮ್ಮ ಟೀಮ್ದಾಗ ಕೂದ್ಲಾಮ್ ಅವರು ಹೆಣ್ಮಗಳಿಂದ ಹಿಡ್ಕೊಂಡು IAS IPS MLA ವರೆಗೂ ಅದಾರ್ರಿ. ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದು ಅಪಾರ್ಚುನಿಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಟೋಟಲಿ ಕಿಂಗ್ಸ್ ಲ್ಯಾಬ್ ಐತಿ. ಪ್ರತಿ 3 ತಿಂಗಳಿಗೊಮ್ಮೆ ವಿದೇಶ ಹೋಗೋಕೆ ಒಂದು ಜಬರ್ದಸ್ತ್ ಅವಕಾಶ ಕಂಪ್ನಿ ಪ್ರೊವೈಡ್ ಮಾಡಾಯ್ತು ಸರ್. ಈ ಬಿಸ್ನೆಸ್ ಬಂದ ನಂತರ ಸಾಕಷ್ಟು ಜನ ಫಾರಿನ್ ಟ್ರಿಪ್ ಎಲ್ಲ ಹೋಗಿ ಬಂದಾರ್ರಿ. ನಮ್ಮ ಟೀಮ್ದಾಗ 150 ಜನಕ್ಕಿಂತ ಜಾಸ್ತಿ ಜನ ಫಾರಿನ್ ಟ್ರಿಪ್ ಹೋಗಿ ಬಂದಾರ. ಅದೇ ರೀತಿ ನಿಮ್ಮ ಮುಂದ್ಗಡೆ ಅವಕಾಶ ಐತಿ. 10th ಅಕ್ಟೋಬರ್ದಿಂದ 15 ಜನವರಿವರೆಗೂ, 10 ಅಕ್ಟೋಬರ್ದಿಂದ ಹಿಡ್ಕೊಂಡು 15 ಜನವರಿವರೆಗೂ ಟಾರ್ಗೆಟ್ ಕೊಡ್ತಾರ. ಕಂಪಲ್ಸರಿ ಏನೂ ಇಲ್ಲ, ಯಾರು ಫ್ರೀದಾಗ ಫಾರಿನ್ ಟ್ರಿಪ್ ಹೋಗ್ಬೇಕಂತ ಅದಿರಿ. ಸೊ ಆರಾಮಾಗಿ ಬಿಸ್ನೆಸ್ನ ನೀವು ಮಾಡ್ಕೊಂಡಿದ್ದರಿಂದ ಫ್ರೀ ಫಾರಿನ್ ಟ್ರಿಪ್ ಮಾಡ್ಕೋಬೋದು, ಟಾರ್ಗೆಟ್ ಮಾಡ್ಕೊಂಡು ವಿದೇಶಕ್ಕೆ ಹೋಗ್ಬೋದು. ಮಾಡ್ಬೇಕಾದೇನಪ್ಪ, ಹೆಚ್ಚು ಕಡಿಮೆ 3 ತಿಂಗಳ ಸಮಯ ಐತೆ. ಈ 3 ತಿಂಗಳದಾಗ ಎಡಕ್ಕೊಂದು 25 ಜನ, ಬಲಕ್ಕೊಂದು 25 ಜನ 200 ಪಾಯಿಂಟ್ಸ್ ಪ್ರಕಾರ ಶಾಪಿಂಗ್ ಮಾಡಿಸಿರಂತಂದ್ರೆ ಅವ್ರವ್ರ ಸಾಮಾನು ಅವ್ರ ಮನೆಗೆ ಹೋಗ್ತಾವು. ಅದರಿಂದ ನಮಗೆ ಇನ್ಕಮ್ 74,000 ರೂಪಾಯಿ ಅಮೌಂಟ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೈತಿ. ಅದಲ್ದ 5 ದಿವಸ ಫ್ರೀ ಫಾರಿನ್ ಟ್ರಿಪ್ ಸಿಗತೈತಿ. ಸೊ ರೊಕ್ಕ ಮಾಡ್ಕೊಂಡು ಫ್ರೀ ಫಾರಿನ್ ಟ್ರಿಪ್ ಹೋಗುವಂಥ ಒಂದು ಒಳ್ಳೆ ಜಬರ್ದಸ್ತ್ ಅವಕಾಶ ನಿಮ್ಮ ಮುಂದ್ಗಡೆ ಐತಿ. ಸೊ ಭಾಳ ಸಮಯ ಐತಿ, ಇದ್ರ ಉಪಯೋಗ ಮಾಡ್ಕೊಡ್ರಿ. 100% ಪ್ರತಿಯೊಬ್ಬರು ಇಲ್ಲಿ ಕುಂತವ್ರೆಲ್ಲರೂ ಫ್ರೀ ವಿದೇಶ ಯಾತ್ರಾ ಮಾಡ್ಕೋಬೋದು ಸರ್. ಆ ರೀತಿ ಅವಕಾಶ ಐತಿ. ಅದಾದ ನಂತರ ರ್ಯಾಂಕ್ಗಳು ಅಂತ ಹೇಳಿ ನಾನು ಫಸ್ಟ್ ರ್ಯಾಂಕ, ಸೆಕೆಂಡ್ ರ್ಯಾಂಕ, ಥರ್ಡ್ ರ್ಯಾಂಕ, ಅದೇ ರೀತಿ 4th ರ್ಯಾಂಕ್ ಅಂತಂದ್ರೆ ನೈನಿತಾಲ್ ಟ್ರಿಪ್, ಡೊಮೆಸ್ಟಿಕ್ ಟ್ರಿಪ್ ಫ್ರೀ ಇರುತ್ತೆ. 6ನೇ ರ್ಯಾಂಕ್ ಅಂತೂ ಥೈಲ್ಯಾಂಡ್ ಟ್ರಿಪ್ ಇರುತ್ತೆ ರೀ. 8ನೇ ರ್ಯಾಂಕ್ ಅಂತಂದ್ರೆ ಹಸ್ಬೆಂಡ್ ವೈಫ್ ಜೊತೆ ದುಬೈ ಟ್ರಿಪ್ ಫ್ರೀ. 8ನೇ ರ್ಯಾಂಕ್ದಿಂದ 18ನೇ ರ್ಯಾಂಕ್ವರೆಗೂ ಹೆಂಗೆ ರ್ಯಾಂಕ್ ಹಾಕವಲ್ಲ ಹಂಗೆ ಫ್ರೀ ಫಾರಿನ್ ಟ್ರಿಪ್ ಹಸ್ಬೆಂಡ್ ವೈಫ್ ಜೊತೆ ಅದಾವ ಸರ. ಆ ರೀತಿ ಜಬರ್ದಸ್ತ್ ಅವಕಾಶ ಐತಿ. ಇದಕ್ಕೆ ಮಾಡಬೇಕಾದ ಒಂದ್ಸಲ ಶಾಪಿಂಗ್. ಅದಾಂದ್ರೆ ಆಕ್ಸಿಡೆಂಟಲ್ ಡೆತ್ ಸೇಫ್ ಗಾರ್ಡ್ ಅಂತೇಳಿ 7ನೇ ರ್ಯಾಂಕ್ದಿಂದ 11ನೇ ರ್ಯಾಂಕ್ದಾಗ ಕೆಲಸ ಮಾಡೋ ಟೈಮ್ದಾಗ ಯಾವುದೇ ವ್ಯಕ್ತಿ ರೋಡ್ ಆಕ್ಸಿಡೆಂಟ್ಲಿ ಡೆತ್ ಆಗ್ತದ್ರೆ ಅವ್ರ ಫ್ಯಾಮಿಲಿಗೆ 4 ಲಕ್ಷದಿಂದ 25 ಲಕ್ಷವರೆಗೂ ಫ್ರೀ ಇನ್ಶೂರೆನ್ಸ್ ಕಂಪ್ನಿ ಪ್ರೊವೈಡ್ ಮಾಡಿಕೊಡೈತಿ. ಅಷ್ಟು ಜಬರ್ದಸ್ತ್ ಅವಕಾಶ ಈ ಬಿಸ್ನೆಸ್ ಆಗೈತೆ ಸರ. ಅದಾದ ನಂತರ ಲೈಫ್ ಸೆಕ್ಯೂರಿಟಿ. ನಾವು ಇಲ್ಲದ ಕಾಲಕ್ಕೂ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ದುಡ್ಡು ಬರುತ್ತೆ. ಹೆಂಗೆ ಬರ್ತಾರೆ, ಇವ್ರು ನಿಮ್ಮ ಸ್ಕ್ರೀನ್ದಾಗ ಕಾಣತ್ತಾರ ಮಿಸ್ಟರ್ ದುಡ್ಡಿ ದಿಲೀಪ್ ಕುಮಾರ್. 2018 ಬಿಸ್ನೆಸ್ ಬಂದಿರಿ. ಕೆಲಸ ಮಾಡ್ತಾ 2021 ಲಾಕ್ಡೌನ್ದಾಗ ಕೊರೋನಾ ಆಗಿ ಡೆತ್ ಆರ್. ಇವ್ರು ಡೆತ್ ಆಗಂತಲೇ ಇವ್ರ ID ಇವ್ರ ವೈಫ್ ಹೆಸರಲ್ಲಿ ಶಿಫ್ಟ್ ಆಗ್ತಾರೆ. ಯಾಕಂದ್ರೆ ಮನ್ಯಾಗ ಮೇನ್ ರೊಕ್ಕ ಗಳಿಸುವಂಥ ಒಬ್ಬ ಮೇನ್ ಮುಖ್ಯಸ್ಥ ಡೆತ್ ಆದ ನಂತರ ಅವ್ರ ಹೆಂಡತಿ ಮಕ್ಕಳು ನೋಡೋಕೆ ಯಾವ ಕಾಕ ಮಾಮ ಮಚ್ಚಗಳು ಯಾರೂ ಬರೋದಿಲ್ಲ. ಇವ್ರಿಗೂ ಬರಲಿಲ್ಲ. ಆದರೆ ಇವತ್ತಿನದಾಗ ಇವ್ರು ಡೆತ್ ಆಗಿ ಕಮ್ಸೆ ಕಮ್ ಇಷ್ಟು 3-4 ವರ್ಷ ಆಯ್ತು. ಇವ್ರ ಮೇಡಮ್ಗೆ ವೀಕ್ಲಿ ದುಡ್ಡು ಹೋಗುತ್ತೆ ಸರ್. ಯಾಕಂದ್ರೆ ಅವ್ರು 3 ವರ್ಷದಾಗ 5,000 ಮಂದಿ ಟೀಮ್ ಮಾಡಿದ್ರು. ಆ 5,000 ಜನ ಟೀಮ್ ಇವತ್ತಿಗೂ ಕೆಲಸ ಮಾಡ್ತಾರೆ. ಮೇಡಮ್ ವೀಕ್ಲಿ ದುಡ್ಡು ಹೋಗುತ್ತೆ ಸರ. ಈ ಒಂದು ಕಾನ್ಸೆಪ್ಟ್ ಸಲುವಾಗಿ ಬಿಸ್ನೆಸ್ ಆಗ ನಾ ರಾತ್ರಿಯಲ್ಲಿ ಕೆಲಸ ಮಾಡ್ತೇನೆ ರೀ. ಯಾಕಂದ್ರೆ ನಮ್ಮ ಕೈಕಾಲು ಗಡ್ಮಿಟ್ರಿ ಮಟ್ಟ ಯಾರು ಬೇಕಾದವ್ರು ನಮ್ಮ ಕಡೆಯಿಂದ ಕೆಲಸ ಮಾಡ್ಸ್ಕೊಂಡು ದುಡ್ಡು ಕೊಡ್ತಾರೆ ಸರ್. ನಾವು ಕೆಲಸ ಮಾಡಲ ಟೈಮ್ದಾಗ, ನಮ್ಗೆ ಕೆಲಸ ಮಾಡೋಕೆ ಆಗ್ಲಾರ್ದ ಟೈಮ್ದಾಗ ಯಾರು ನಮ್ಮ ಮನೆಗೆ ಬಂದ್ಕಾರ ದುಡ್ಡು ಕೊಡೋದಿಲ್ಲ. ಆದ್ರೆ ಮಾರ್ಕೆಟಿಂದ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಟೀಮ್ ಕೆಲಸ ಮಾಡತ್ತಾ, ಅದರಿಂದ ರೆನ್ಯುಮರೇಷನ್ ನಮ್ಗೆ ವೀಕ್ಲಿ ಬರ್ತಾ ಇರತ್ತೆ ಸರ್. ಇವರು ಮಿಸ್ಟರ್ ಶ್ಯಾಮ್ ಸುಂದರ್ ಅಂತೇಳಿ UP ಗಾಜಿಯಾಬಾದ್ ಡಿಸ್ಟಿಕ್ದವ್ರು. ಇವರು
ಇವರು ಬಿಸ್ನೆಸ್ ಬಂದ್ಕರಿಂದ ಒಂದು ಸಲ ಶಾಪಿಂಗ್ ಮಾಡ್ಕೊಂಡು ಕೆಲಸ ಮಾಡಕ್ಕೆ ಶುರು ಮಾಡಿ 3 ವರ್ಷ ಡೈಮಂಡ್ ಆಗಿದ್ದಾರೆ. ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಿದ್ರಿ. 3 ವರ್ಷ ಡೈಮಂಡ್ ಆದರು. 2700 17,000 ಮಂದಿ ಟೀಮ್ ಆಯ್ತು. ಒಂದು ಫಂಕ್ಷನ್ಗೆ ಹೋಗಿ ವಾಪಸ್ ಮನೆಗೆ ಬರೋದಾಗ ರೋಡ್ ಆಕ್ಸಿಡೆಂಟ್ ಡೆತ್ ಆದ್ರಿ. ಡೆತ್ ಆಗಂತಲೇ ಇವ್ರ ವೈಫ್ ಹೆಸರಲ್ಲಿ ಮಿಸ್ ಸುಷ್ಮಿತಾ ಹೆಸರಲ್ಲಿ ಶಿಫ್ಟ್ ಆದ್ರಿ. ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ದವ್ರ ಇವ್ರ ಗೌರ್ಮೆಂಟ್ ಜಾಬ್ನ ಮೇಡಮ್ ಅವ್ರಿಗೆ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ಯಾಕಂದ್ರೆ ಇವರ ಬರೀ 3ನೇ ಸಾಲಿ ಕಲ್ತಿದಾರ ಮಿಸ್ ಸುಸ್ಮಿತಾ ಮೇಡಮ್ ಅವರು. ಆದ್ರೆ ಶೇಪ್ ಶಾಪ್ ಆ ರೀತಿ ಯಾವುದೇ ಕ್ವಾಲಿಫಿಕೇಶನ್ ಏನು ನೋಡುದಿಲ್ಲ. ಆದ್ರೆ ಬಿಸ್ನೆಸ್ ಬಂದಾರ ಅಂದ್ರೆ ಬಂದಾರ. ಸೊ ಅವ್ರ ಮೇಡಮ್ ಹೆಸರಿಗೆ ID ಟ್ರಾನ್ಸ್ಫರ್ ಆಯ್ತು. 2007ರಿಂದ ಇದುವರೆಗೆ ಹೆಚ್ಚು ಕಡಿಮೆ 14 ಲಕ್ಷ ಮಂದಿ ಟೀಮ್ ಐತೆ ಸರ್ ಇವ್ರ ಕೆಳಗಡೆ. ಕ್ರೌನ್ ಅಂಬಾಸಿಡರ್ ಲೆವೆಲ್ದಾಗ ID ಕೆಲಸ ಮಾಡೈತಿ. ಸೊ ಇವತ್ತಿನದಾಗ ವೀಕ್ಲಿ 4 ಲಕ್ಷ ರೂಪಾಯಿ 2007ರಿಂದ ಮೇಡಮ್ ಅವ್ರಿಗೆ ಬರೈತಿ. ಈ ಒಂದು ಕಾನ್ಸೆಪ್ಟ್ ಸಲುವಾಗಿ ಕೆಲಸ ಮಾಡೋದು ಸರ್ ನಾವು. ಈ ಬಿಸ್ನೆಸ್ಸಾಗ ಯಾರು ಬೇಕಾದವ್ರು ಬರ್ಬೋದ್ರಿ. ಈ ಬಿಸ್ನೆಸ್ ಬರ್ಬೇಕಾದ್ರೆ ಒಂದು ಡಾಟಾ ಫಾರ್ಮ್ ಬರುತ್ತೆ. ಈ ಡಾಟಾ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕಾಗತ್ತೆ ರೀ. ಪ್ರಾಪರ್ KYC ಅಂದ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೊಂದು ಮೈಂಡ್ ಪವರ್ ಕೋರ್ಸ್ ಅಂತ ಬುಕ್ ಲ್ಯಾಬ್ ಬರುತ್ತೆ ಸರ್. ಅದಕ್ಕೆ ನಾವು ಸಪ್ರೇಟಾಗಿ 600 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮೈಂಡ್ ಪವರ್ ಕೋರ್ಸ್ ಅಂತಾರೆ ಸರ್, ನಮ್ಮ ಜೀವನದಾಗ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಮೈಂಡ್ ಸೆಟ್ ಭಾಳ ಇಂಪಾರ್ಟೆಂಟ್ ಸರ್. ಮೈಂಡ್ ಸೆಟ್ ಕರೆಕ್ಟ್ ಇತ್ತು 100% ಮನುಷ್ಯ ಜೀವನದಾಗ ಸಕ್ಸಸ್ ಆಗೇ ಆಗ್ತಾನೆ. ಅದಕ್ಕೆ ನಾವು 600 ರೂಪಾಯಿ ಪೇ ಮಾಡ್ಬೇಕಾಗತ್ತೆ ರೀ. ಅದಾದ್ರೆ ಒಂದು ಡಿಸಿಷನ್ ನಾವು ತೊಗೊಳ್ಳೋಂಥ ಒಂದು ಡಿಸಿಷನ್, ನಾವೇನು ಡಿಸಿಷನ್ ರೀ, ಹೊರಗಡೆ ಎಷ್ಟೋ ಸಾಮಾನು ತೊಗೊಳತ್ತಿದ್ದು ನಾವು ಅದೇ ಸಾಮಾನುಗಳು ಒಂದ್ಸಲ ಇಲ್ಲಿ ತೊಗೋತನು. ಅದಂದ್ರೆ ಎಷ್ಟೋ ಸಮಯ TV ನೋಡಿದೊತ್ತಿಗೆ ಆಯ್ತಾನೆ. ಅದೇ ಟೈಮ್ ನಾವು ಬಿಸ್ನೆಸ್ಸಾಗಿ ಆಗ್ತಾನೆ ಅಂತ ಹೇಳಿ ಬಂದಿರೋದ್ರೆ 100% ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಬದಲಾವಣೆ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಿಸ್ನೆಸ್ ಕಾನ್ಸೆಪ್ಟ್ ಇಷ್ಟ ಸರ್. ಎಲ್ಲರೂ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡ ಈ ಪ್ರೆಸೆಂಟೇಷನ್ ಕೇಳಿದ್ರಿ ಸರ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ಜೈ ಹೋ. ನಮಸ್ಕಾರ ಸರ್.